ಪೆಟ್ರೋಲ್ ದರ ಏರಿಕೆಯ ವಿರುದ್ಧ ಕೈಪಡೆ ಅಖಾಡಕ್ಕೆ ಮೋದಿಯಿಂದ ದೇಶ ಲೂಟಿ ಅಂತ ಹೇಳಿ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಮೇ 30ಕ್ಕೆ ಹೋರಾಟ ಕೂಡ ಇದೆ. ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್. ನನ್ ಕಾವ್ಯ ಹೆಗ್ಡೆ. ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಮೂಲಕ ಕೇಂದ್ರದ ನರೇಂದ್ರ ಮೋದಿ ಅವರ ಸರ್ಕಾರ ಜನರನ್ನ ಲೂಟಿ ಮಾಡುತ್ತಾ ಇದೆ ಅಂತ ಹೇಳಿ ಕಳೆದ 11 ದಿನಗಳಲ್ಲಿ 4 ಬಾರಿ ದರ ಏರಿಕೆ ಮಾಡಲಾಗಿದೆ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಅವರು ವಾಗ್ದಾಳಿಯನ್ನ ನಡೆಸಿದ್ರು. ಕೆಪಿಸಿಸಿ ಕಚೇರಿಯಲ್ಲಿ ಮಾತನಾಡ್ತಾ ಅವರು ಕಚ್ಚಾ ತೈಲದ ದರ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಡಿಮೆಯಾದ್ರೂ ಕೂಡ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಮೂಲಕ ಕೇಂದ್ರ ಸರ್ಕಾರ ಸಾಮಾನ್ಯ ಜನರನ್ನ ದರೋಡೆ ಮಾಡ್ತಿದೆ ಅಂತ ಹೇಳಿ ಆರೋಪ ಮಾಡ್ತಾರೆ. ಪ್ರತಿನಿತ್ಯ 1000 ಕೋಟಿ ರೂಪಾಯಿ ಸಂಗ್ರಹ ಆಗ್ತಾ ಇದೆ. ಕರ್ನಾಟಕ ದೇಶದ ಇತಿಹಾಸದಲ್ಲೇ ಪೆಟ್ರೋಲ್ ದರ ಇಷ್ಟು ಏರಿಕೆ ಆಗಿಲ್ಲ. ಸಾಮಾನ್ಯ ಜನರ ಜೀವನ ದುಬಾರಿ ಆಗ್ತಾ ಇದೆ. ಮಧ್ಯಮ ವರ್ಗದವರು ಜೀವ ಬಿಡುವಂತ ಪರಿಸ್ಥಿತಿ ಬಂದಿದೆ. ಎಲ್ಲಾ ವಸ್ತುಗಳ ಮೇಲೂ ಕೂಡ ಬೆಲೆ ಏರಿಕೆ ಆಗ್ತಾ ಇದೆ. ಬಿಜೆಪಿ ಸರ್ಕಾರ ಬಂದ್ರೆ ಅಚ್ಚೇ ದಿನ್ ಅಂತ ಹೇಳಿದ್ರು, ಗುಜರಾತ್ ಮಾದರಿ ಅಂತ ಹೇಳಿ ಭರವಸೆಯನ್ನ ಕೊಡಲಾಗಿತ್ತು. ಆದ್ರೆ ಜನರಿಗೆ ಟೋಪಿ ಹಾಕಿದ್ದಾರೆ. ಯುಪಿಎ ಅಧಿಕಾರದಲ್ಲಿ ಈ ಒಂದು ಪೆಟ್ರೋಲ್ ದರ ಏರಿಕೆ ಆದಾಗ ಮೋದಿ ಏನು ಮಾತನಾಡಿದ್ರು ಅಂತ ಹೇಳಿ ಕಿಡಿಕಾರಿದ್ರು. 11 ದಿನಗಳಲ್ಲಿ 4 ಬಾರಿ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಮಾಡಲಾಗಿದೆ. ಬೆಂಗಳೂರಿನಲ್ಲಿ ಪೆಟ್ರೋಲ್ ದರ 110.93 ಆಗಿದೆ. ಡೀಸೆಲ್ ದರ 98.89 ರೂಪಾಯಿ ಆಗಿದೆ. ಶೀಘ್ರದಲ್ಲಿಯೇ 100 ದಾಟ್ತಾ ಇದೆ ಅಂತ ಹೇಳಿದ್ದ. ಒಟ್ಟು ಏರಿಕೆ ಎಷ್ಟು ಗೊತ್ತಾ? 7.52ರಷ್ಟು ಇದೀಗ ಒಟ್ಟು ಪೆಟ್ರೋಲ್ ಬೆಲೆ ದರ ಏರಿಕೆ ಆಗಿದೆ. ಮನಮೋಹನ್ ಸಿಂಗ್ ಎಂಪಿ ಆಗಿದ್ದಾಗ ಪೆಟ್ರೋಲ್ ದರ 71.41 ರೂಪಾಯಿ ಇತ್ತು. ಡೀಸೆಲ್ ದರ 56.71 ಇತ್ತು. ಆದ್ರೆ ಇದೀಗ ಎಷ್ಟಾಗಿದೆ ಗೊತ್ತಾ? ಗ್ಯಾಸ್ ದರ ಇದೀಗ 915.15 ರೂಪಾಯಿ ಆಗಿದೆ. ಮನಮೋಹನ್ ಸಿಂಗ್ ಎಂಪಿ ಇದ್ದಾಗ ಆ ಒಂದು ಸಂದರ್ಭಕ್ಕಿಂತ 503 ರೂಪಾಯಿ ಜಾಸ್ತಿ ಆಗಿದೆ ಅಂತ ಹೇಳ್ತಾರೆ. ಕಚ್ಚಾ ತೈಲ ದರ ಇದೀಗ ಕಡಿಮೆ ಆಗಿದೆ. ಹೇಗಾದ್ರೂ ಪೆಟ್ರೋಲ್ ದರ ಹೆಚ್ಚಾಗ್ತಾ ಇದೆ. 65ರಿಂದ 70 ರೂಪಾಯಿಯತ್ತ ಕಚ್ಚಾ ತೈಲ ದರ ಬರ್ತಾ ಇದೆ. ಪೆಟ್ರೋಲ್ ದರ ಇಳಿಕೆ ಮಾಡಿರ್ಲಿಲ್ಲ, ಈಗಲೂ ಕೂಡ ಕಡಿಮೆ ಇದೆ. ಆಗಿದ್ರೂ ಕೂಡ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಆಗ್ತಾ ಇದೆ. ಹೀಗಿದ್ರೂ ಕೂಡ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಆಗ್ತಾ ಇದೆ. ಮೇ 30ರಂದು ರಾಜ್ಯದಾದ್ಯಂತ ಪ್ರತಿಭಟನೆ ಮಾಡ್ತೇವೆ ಎಂದಿದ್ದಾರೆ. ಪೆಟ್ರೋಲ್ ದರ ಏರಿಕೆ ಹಿನ್ನೆಲೆಯಲ್ಲಿ ಮೇ 30ರಂದು ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಪ್ರತಿಭಟನೆ ಮಾಡಲಾಗುತ್ತೆ ಅಂತ ಹೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳ್ತಾರೆ. ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಆಗಿದೆ. ಈ ಹಿನ್ನೆಲೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಕರೆಯಂತೆ ಬಿಜೆಪಿ ನಾಯಕರು ಒಂದೆರಡು ದಿನ ಮೆಟ್ರೋ ಪ್ರಯಾಣವನ್ನ ಮಾಡಿದ್ರು. ಏನೋ ಹಲವು ಫೋಟೋಗಳಿಗೆ ಪೋಸ್ ಅನ್ನ ಕೊಟ್ರು. ಇವಾಗ ಯಾಕೆ ಇಲ್ಲ ಅಂತ ಹೇಳಿ ಪ್ರಶ್ನೆಯನ್ನ ಕೇಳಿದ್ರು. ರಾಜ್ಯ ಕಾಂಗ್ರೆಸ್ ಸರ್ಕಾರಿ ರಣದೀಪ್ ಸಿಂಗ್ ಸುರ್ಜೇವಾಲರು ಮಾತನಾಡಿ, ಕಚ್ಚಾ ತೈಲ ದರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಡಿಮೆ ಆಗಿದೆ. ಬಿಜೆಪಿಯಿಂದ ಬೆಲೆ ಏರಿಕೆಯ ಭರೆ ಆಗ್ತಾ ಇದೆ. 57 ಲಕ್ಷ ಕೋಟಿ ರೂಪಾಯಿ ಲೂಟಿ ಆಗ್ತಾ ಇದೆ. 12 ವರ್ಷಗಳಿಂದ ಜನರು ಹಣ ಲೂಟಿ ಮಾಡ್ತಾ ಇದ್ದಾರೆ. ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಜನಸಾಮಾನ್ಯರು ಬಲಿಯಾಗ್ತಾ ಇದ್ದಾರೆ. ಒಟ್ಟು 4 ಬಾರಿ 11 ದಿನಗಳಲ್ಲಿ ಹೆಚ್ಚಳ ಮಾಡಲಾಗ್ತಾ ಇದೆ. ನಿತಿನ್ ನಬೀನ್ ರಾಜ್ಯಕ್ಕೆ ಬಂದಿದ್ರು. ಪೆಟ್ರೋಲ್ ದರ ಏರಿಕೆ ಮೂಲಕ ಗಿಫ್ಟ್ ತಂದಿದ್ದಾರೆ ಅಂತ ಹೇಳಿ ಆರೋಪವನ್ನು ಮಾಡ್ತಾರೆ. 30ನೇ ತಾರೀಕಿಗೆ ಒಂದು ದೊಡ್ಡ ಹೋರಾಟವನ್ನ ಮಾಡ್ತೇನೆ ಅಂತ ಕೂಡ ಅವರು ಹೇಳಿಕೆಯನ್ನ ನೀಡ್ತಾರೆ. ಎಸ್, ನಿಮ್ಗೆ ಏನನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ಇದಾಗಿತ್ತು ಇವತ್ತಿನ ವಿಶೇಷ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸ್ಪೀಡ್ ನ್ಯೂಸ್. ಸುದ್ದಿ ನಿಮ್ಮದು, ವೇಗ ನಮ್ಮದು.